ನೇತ್ರಾವತಿ ತೀರದ ಧರ್ಮಸ್ಥಳದ ಫೈಲ್ಸ್ನ ಒಂದೊಂದು ಅಧ್ಯಾಯವೂ ಕೂಡ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಸಾಗ್ತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ರಹಸ್ಯದ ಬಗ್ಗೆ ಶುರುವಾಯಿತು ಹಲವು ಅನುಮಾನಗಳು. ಕೋರ್ಟಿಗೆ ಒಪ್ಪಿಸಿದಂತ ಬುರುಡೆ ಬಹಳ ಸುಲಭವಾಗಿ ಸಿಕ್ಕಿತ್ತು. ಆದ್ರೆ ಈಗ ಎಷ್ಟೇ ಹುಡುಕಿದ್ರು ಕೂಡ ಬುರುಡೆಗಳು ಯಾಕೆ ಪತ್ತೆ ಆಗ್ತಾ ಇಲ್ಲ? ದೂರುದಾರ ವ್ಯಕ್ತಿಗೆ ಅವತ್ತು ತಲೆಬುರುಡೆ ಕೊಟ್ಟಿದ್ದು ಯಾರು? ದೂರುದಾರರನ್ನ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಜುಲೈ 11ರಂದು ಬುರುಡೆ ತಂದ ಸ್ಥಳ ಮಹಜರು ಮಾಡಿದ್ದಾರೆ SIT. ಎಲ್ಲಿಂದ ಬುರುಡೆ ತಂದೆ ಅಂತ ಹೇಳಿ ನೋಡಿ, ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಆ ಅನಾಮಿಕ ದೂರುದಾರ ಪೊಲೀಸರನ್ನ ಕನ್ವಿನ್ಸ್ ಮಾಡೋದಕ್ಕೆ, ತನಗೆ ಬೆಂಬಲಿಸುವ ವಕೀಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಆತನ ಕೈಯಲ್ಲಿದ್ದಂಥ ಬುರುಡೆಯೇ ಕಾರಣವಾಗಿತ್ತು. ನಾನು ತಲೆ ಬುರುಡೆ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆ ತಲೆ ಬುರುಡೆ ಸಿಕ್ಕ ನಂತರದಲ್ಲಿ ಈತ ಹೇಳುವಂಥ ಮಾತುಗಳಿಗೆ ತೂಕ ಇದೆ. ಇವನು ಹೇಳುವಂಥ ಜಾಗಗಳಲ್ಲಿ ಪರಿಶೀಲನೆ ಮಾಡಿದರೆ ಖಂಡಿತವಾಗೂ ಕೂಡ ನಮಗೆ ಶವಗಳು, ಅಸ್ಥಿಪಂಜರಗಳು, ಈ ರೀತಿಯ ಬುರುಡೆಗಳು ಸಿಗಬಹುದು ಅಂತ ಹೇಳಿ ಒಂದು ಅಂದಾಜಿಗೆ ಬರಲಾಗಿತ್ತು. ಆದರೆ 1ರಿಂದ 11 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿ ಅಗೆದು ಸುಸ್ತಾಗಿರುವ ಸಿಬ್ಬಂದಿ 6ನೇ ಪಾಯಿಂಟನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆಗಳಲ್ಲಿ ಸಿಕ್ಕಿದ್ದು ಬರೀ ಮಣ್ಣು ಮಾತ್ರ. ಎಷ್ಟೇ ಆಗಿದ್ರು ಸಿಕ್ಕಿದ್ದು ಬರೀ ಮಣ್ಣು ಮಾತ್ರ. ಕೆಲವು ಕಡೆಗಳಲ್ಲಿ ID ಕಾರ್ಡೋ, ರವಿಕೆ ಸಂಬಂಧಪಡದ ವಸ್ತುಗಳು ಸಿಕ್ಕಿದ್ದಾವೆ ಬಿಡಿ. ಹಾಗಂತ 11 ಸ್ಥಳಗಳಲ್ಲಿ ಒಂದು ಕಡೆ ಮಾತ್ರ ಶವದ ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿದ್ರೆ ಇಡೀ ಪ್ರಕರಣವನ್ನು ಅತ್ಯಂತ ಲೈಟ್ ಆಗಿ ತೆಗೆದುಕೊಳ್ಳಬೇಕಾ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ. ಖಂಡಿತವಾಗೂ ಲೈಟ್ ಆಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಅನುಮಾನ SIT ಕಾಡ್ತಾ ಇರುವಂಥದ್ದು, ಅವನ ಕೈಗೆ ಹೇಗೆ ಅಷ್ಟು ಸುಲಭವಾಗಿ ಬುರುಡೆ ಬಂತು? ನಾವು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ, ಪೊಲೀಸ್ ಸಿಬ್ಬಂದಿಯ ಜೊತೆ ಆನ್ ಕ್ಯಾಮ್ರಾ ರೆಕಾರ್ಡಲ್ಲಿ ಕಾರ್ಮಿಕರ ಶ್ರಮದಿಂದ ಇಟಾಚಿಯನ್ನು ಬಳಸಿಯೋ ಗುಂಡಿಗಳನ್ನು ಅಗೆಯಲಾಗ್ತಾ ಇದೆ. ಸಮಾಧಿಗಳನ್ನು ಅಂತ ಹೇಳಬಹುದು ಅಥವಾ ಗುಂಡಿಗಳಂತ ಹೇಳಬಹುದು. ಅಗಿತಾ ಇದ್ದೇವೆ. ಸಿಕ್ಕಿದ್ದು ಒಂದು ಕಡೆ ಮಾತ್ರ, ಮಿಕ್ಕ ಕಡೆಗಳೆಲ್ಲ ಸಿಕ್ಕಿಲ್ಲ. ಆದರೆ ಇವನು ಏಕೈಕ ವ್ಯಕ್ತಿ ಹೋಗಿ ಅದನ್ನು ಅಗೆದು ತಂದು ಸುಲಭವಾಗಿ ಒಪ್ಪಿಸಿದ್ದು ಹೇಗೆ? ಹೆಂಗೆ ಅವನು ಬುರುಡೆ ಸಿಕ್ತು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೀವ್ರತರವಾದಂಥ ವಿಚಾರಣೆಯನ್ನು SIT ತೆಗೆದುಕೊಳ್ತಾ ಇದೆ. ಈ ದೂರುದಾರನನ್ನು ಅನೇಕ ಪ್ರಶ್ನಾವಳಿಗಳ ಮೂಲಕ ವಿಚಾರಣೆ ಮಾಡಲಾಗ್ತಾ ಇದೆ. ಅನಾಮಿಕ ದೂರುದಾರ ಕೊಡುವಂಥ ವಿಶ್ಲೇಷಣೆಗಳು, ವಿವರಣೆಗಳು ಹೇಗಿರುತ್ತೆ ಅನ್ನೋದು ಒಂದು ಭಾಗ. ಯಾಕೆಂತ ಹೇಳಿದ್ರೆ ಈಗ 11ನೇ ಸ್ಥಳದಲ್ಲಿ ಅಗೆಯುವಾಗ ಅದನ್ನು ಇಮಿಡಿಯೇಟ್ ಆಗಿ, ಅದ್ಯಾಕೋ ಗೊತ್ತಿಲ್ಲ, ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿದೆ ಅನ್ನೋದು ಮಾಹಿತಿ ಇದೆ. ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿದೆ. ಏನು ಮಾಡ್ತಿದ್ದಾರೆ ಹಾಗಾದರೆ SIT ಅಧಿಕಾರಿಗಳು ಅಂದರೆ, ಆ ಸ್ಥಳವನ್ನು ಬಿಟ್ಟು 11ನೇ ಪಾಯಿಂಟ್ ಅಂತ ಗುರುತಿಸಿತ್ತಲ್ಲ, ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಏನಾದರೂ ಮೇಜರ್ ಟ್ವಿಸ್ಟ್ ಸಿಗ್ತಾ, ಕೆಲವಷ್ಟು ಕ್ಲೂಗಳು ಸಿಗ್ತಾ, ಆ ಕ್ಲೂಗಳ ಜಾಲವನ್ನು ಬೆನ್ನಟ್ಟಿ SIT ಹೊರಟ್ರ, ಅಥವಾ ಇನ್ನೇನೋ ಇದಕ್ಕಿಂತಲೂ ಮುಖ್ಯವಾದ ಎವಿಡೆನ್ಸ್, ಮುಖ್ಯವಾದ ಸಾಕ್ಷ್ಯ ಸಿಗುತ್ತೆ ಅಂತ ಅವರಿಗನಿಸಿದೆಯಾ? ಅಥವಾ ದೂರುದಾರನೇ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನ? ಎರಡು ಆಯಾಮದಲ್ಲೂ ಕೂಡ ಇದೀಗ ಈ ಪ್ರಕರಣ ವಿಚಾರಣೆ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ,
11ನೇ ಪಾಯಿಂಟನ್ನು ಅಗಿತಾ ಇದ್ರು, ಅರ್ಧಕ್ಕೆ ಸ್ಥಗಿತಗೊಳಿಸಿದ್ರು. ಮತ್ಯಾವುದೋ ಬೇರೆ ಪ್ರದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ 11ನೇ ಪಾಯಿಂಟ್ನಲ್ಲಿ ಏನು ಸಿಕ್ಕಿಲ್ಲ ಅಂತ ಅಂದುಕೊಳ್ಬೇಕಾ? ಅರ್ಧಕ್ಕೆ ಸ್ಥಗಿತಗೊಳಿಸಿರುವ ಕಾರಣ ಏನು ಸಿಗ್ತಾ ಇದೆ? ಜೊತೆಗೆ ಆತ ಸಿಂಗಲ್ ಒಬ್ಬ ವ್ಯಕ್ತಿಯಾಗಿ ಅಗೆದಾಗ ಸುಲಭವಾಗಿ ಬುರುಡೆ ಸಿಗುತ್ತೆ. ಇಲ್ಲಿ ಇಟಾಚಿ ಬಳಸಿ, ಕಾರ್ಮಿಕರನ್ನು ಬಳಸಿ ಅಗೆದು ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರಿದ್ರೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಅರ್ಥ ಏನು? ಯಾವ ರೀತಿ ವಿಚಾರಣೆ ಸಾಗ್ತಾ ಇದೆ ಎರಡು ಆಯಾಮದಲ್ಲಿ ನೋಡೋದಾದ್ರೆ? ದಶರಥ್, ಹೌದು, ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ ನಂಬರ್ 11ರಲ್ಲಿ ಕಾರ್ಯಾಚರಣೆ ಆಗಬೇಕಾಗಿತ್ತು. ಆದರೆ ಏಕಾಏಕಿ ಪ್ರಕರಣ ಒಂದು ತಿರುವನ್ನ ಪಡೆದುಕೊಂಡಿದೆ. 11ನೇ ಪಾಯಿಂಟ್ ಬದಲಾಗಿ ಅಧಿಕಾರಿಗಳು ಸಹಿತ ಅನಾಮಿಕ ದೂರುದಾರ ಅಧಿಕಾರಿಗಳನ್ನ ಒಂದು ನಿಗೂಢ ಸ್ಥಳಕ್ಕೆ, ಕಾಡಿನೊಳಗಿನ ಒಂದು ನಿಗೂಢ ಸ್ಥಳಕ್ಕೆ ಕರೆದುಕೊಂಡು ಹೋಗಿರುವಂತದನ್ನ ನೀವು ಗಮನಿಸಬಹುದು. ಏನು ಇಲ್ಲೊಂದು ಪರದೆ ಹಾಕಲಾಗಿತ್ತು, ಅಲ್ಲೇ ಕಾರ್ಯಾಚರಣೆ ನಡೀಬೇಕಾಗಿತ್ತು. ಆದರೆ ಅದರ ಬದಲಾಗಿ ಒಂದು ಕಾಡಿನೊಳಗಡೆ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಅನೇಕ ಸಮಯಗಳಿಂದ ಆ ಕಾಡಿನೊಳಗೆ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಒಂದು ರೀತಿ ಕೋಲಾಹಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಪೂರಕವಾಗಿ ಇಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಪ್ರಮುಖವಾಗಿ ಕಾಡಿನ ಒಳಗೆ ಶಸ್ತ್ರಸಜ್ಜಿತ ಪೊಲೀಸರು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಒಂದಿಷ್ಟು ಉಪ್ಪನ್ನ ತೆಗೆದುಕೊಂಡು ಕೂಡ ಹೋಗಿದ್ದಾರೆ. ಅಂದ್ರೆ ಒಂದು ಬರ್ತಾ ಇರುವಂತಹ ರೂಮರ್ಸ್ ಪ್ರಕಾರ ಅಲ್ಲಿ ಕಾಡಿನ ಒಳಗಡೆ ಒಂದು ಕಳೆ ಬರಹ ಏನಾದರೂ ಸಿಕ್ಕಿರಬಹುದಾ ಅನ್ನುವಂತಹ ರೀತಿ ಅನುಮಾನಗಳು ಸದ್ಯ ಇಲ್ಲಿ ಆಗ್ತಾ ಇರುವಂತಹ ಓಡಾಟಗಳ ಮೂಲಕ ಗೊತ್ತಾಗ್ತಾ ಇರುವಂತದ್ದು. ಮತ್ತು ಅವರು ಹೋಗಿ ಸಾಕಷ್ಟು ಸಮಯ ಆಗಿದೆ ಅಂತ, ಬಹಳ ಟೈಮ್ ಆಗಿದೆ, ಸುಮಾರು 2 ಗಂಟೆಗಳೇ ಕಳೆದಿರುವಂತದ್ದು. 2 ಗಂಟೆಗೂ ಅಧಿಕ ಕಾಲ ಆಗಿದೆ. ಸಾಮಾನ್ಯವಾಗಿ ಒಂದು 3 ಅಡಿ ತನಕ ಈಗ ಇಷ್ಟು ದಿನ ನಡೆದಂತ ಕಾರ್ಯಾಚರಣೆಯನ್ನು ಕೂಡ ಗಮನಿಸ್ತಾ ಇದ್ವಿ. ಒಂದು 12 ಗಂಟೆಗೆ ಹೋದರೂ ಕೂಡ 1 ಗಂಟೆಯ ಒಳಗೆ ಅಥವಾ 2 ಗಂಟೆಯ ಒಳಗೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಅಲ್ಲಿ ಸಿಕ್ಕಿದ್ರು, ಸಿಗದೇ ಇಲ್ಲ ಅಂದಿದ್ರು ಕೂಡ ಒಂದು ಅಂತ್ಯ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಕಾಡಿನೊಳಗಡೆ ಹೋಗಿ ಬಹಳ ಸಮಯ ಆಗಿದೆ. ಸಮಯ ಆದರೂ ಕೂಡ ಈವರೆಗೂ ಏನು ಅವರು ಹೊರಗಡೆ ಬಂದಿಲ್ಲ. ಊಟಕ್ಕೆ ಹೋಗುವಂತ ಸಮಯ ಕೂಡ ಆಗಿತ್ತು ಸಾಮಾನ್ಯವಾಗಿ, ಆದರೆ ಅದು ಇನ್ನೂ ಕೂಡ ಆಗಿಲ್ಲ. ಹಾಗಾಗಿ ಹಲವು ರೀತಿಯ ಅನುಮಾನಗಳು ಮೂಡ್ತಾ ಇದೆ. ಆದರೆ ಅಧಿಕಾರಿಗಳ ಮೂಲಗಳಿಂದ ಇದಕ್ಕೆ ಸ್ಪಷ್ಟನೆ ಸಿಗಬೇಕಾಗಿದೆ. ಸೊ ಕಾಡಿನೊಳಗಡೆ ಏನಾದರೂ ಅಸ್ಥಿ ಪಂಜರದ ಕುರುಹುಗಳು ಸಿಗ್ತಾ ಅಂದ್ರೆ ಆತ ಕೂಡ ಇಲ್ಲಿ ಇವತ್ತು ಅಗಿಬೇಕಾಗಿದ್ದಂಥ ಜಾಗದ ಬದಲಾಗಿ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಅವರನ್ನ ಲಾಸ್ಟ್ ಮೂಮೆಂಟ್ಗೆ ಕಾಡಿನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ನಂಗೆ ಅಂದ್ರೆ ಆತನಿಗೂ ಇಲ್ಲಿ ಸಿಗೋದಿಲ್ಲ ಅನ್ನುವಂಥ ಅನುಮಾನಗಳು ಮೂಡ್ತಾ ಏನೋ ಗೊತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಸಹಿತ, ಕಂದಾಯ ಇಲಾಖೆ ಅಧಿಕಾರಿಗಳು, ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್, ಫಾರೆನ್ಸಿಕ್ ತಜ್ಞರು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲರೂ ಕೂಡ, ಪ್ರಮುಖವಾಗಿ ಕೂಲಿ ಆಳುಗಳು, ಅವರು ಇಲ್ಲಿ ಅಗಿಬೇಕಾಗಿದ್ದು. ಸೊ ಅವರು ಕೂಡ ಅಜ್ಞಾತ ಸ್ಥಳಕ್ಕೆ ಕಾಡಿನ ಒಳಗಡೆ ಅವರು ಹೋಗಿದ್ದಾರೆ. ಹಾಗಾಗಿ ಅಲ್ಲೇನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಆಗ್ತಾ ಇರುವಂತಹ ಒಂದು ಓಡಾಟಗಳನ್ನ ಕ್ಷಣಕ್ಕೂ ಗಮನಿಸಿದಂತ ಸಂದರ್ಭ. ಇನ್ನೊಂದು ಕಡೆಯಿಂದ ಪ್ರಕರಣದ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇನ್ ಕೇಸ್ ಈಗ ಏನೊಂದು ಟರ್ನಿಂಗ್ ಪಾಯಿಂಟ್ಗೆ ಆತ ಕರೆದುಕೊಂಡು ಹೋಗಿದಾನೋ ಅಲ್ಲೂ ಏನು ಸಿಗದೆ ಇದ್ರೆ ಬಹಳ ಅನುಮಾನಕ್ಕೆ ಈ ಪ್ರಕರಣ ಈಡಾಗುತ್ತೆ ಅಂತ. ಯಾಕಂದ್ರೆ ಮೊನ್ನೆ ನಡೆದಂಥ ಒಂದು ಕಾರ್ಯಾಚರಣೆಯಿಂದ ಬಹಳ ನಿರಾಸೆ ಆಗಿತ್ತು. ಯಾಕಂದ್ರೆ ಪಾಯಿಂಟ್ ನಂಬರ್ 9 ಅಥವಾ 10 ನಲ್ಲಿ ಏನಾದರೂ ಬಹಳ ಸಾಕ್ಷ್ಯಗಳು ಸಿಗಬಹುದು, ಅಲ್ಲಿ ಅಸ್ಥಿಪಂಜರಗಳು ಸಿಗುತ್ತೆ ಅನ್ನುವಂತಹ ರೀತಿಯ ನಿರೀಕ್ಷೆಗಳು ಇತ್ತು. ಅದರಲ್ಲಿ ಏನೂ ಸಿಗದೆ ಇರುವಂತಹ ಹೊತ್ತಿನಲ್ಲಿ ಅನಾಮಿಕ ದೂರುದಾರ ಕೂಡ ಬಹಳ ಒತ್ತಡಕ್ಕೆ ಗುರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಅಚ್ಚರಿಯ ಹೆಜ್ಜೆಯನ್ನು ಆತ ಕೂಡ ಇವತ್ತು ಇಟ್ಟಿದ್ದಾನೆ. ಒಂದು ಅಚ್ಚರಿಯ ನಿರ್ಧಾರ ಅಂತಾನು ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಸರತಿ ಸಾಲಿನಲ್ಲಿ ಮಾರ್ಕ್ ಮಾಡಿಕೊಂಡ ರೀತಿಯಲ್ಲೇ ಅದು ಕಾರ್ಯಾಚರಣೆ ನಡೆದುಕೊಂಡು ಬಂದಿತ್ತು. ಎಲ್ಲೂ ಕೂಡ ಅದು ತಪ್ಪಿರಲಿಲ್ಲ. ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 10 ವರೆಗೂ ಕೂಡ 6 ನಂಬರ್ನಲ್ಲಿ ಮೂಳೆ ಸಿಕ್ಕಿದ್ರು ಕೂಡ ಸೀರಿಯಲ್ ನಂಬರ್ ಅನುಸಾರವೇ ಈ ಕಾರ್ಯಾಚರಣೆ ನಡೆದುಕೊಂಡು ಬಂದಿದ್ದು. ಆದರೆ ಇವತ್ತು ಮಾತ್ರ ಪ್ರಥಮ ಬಾರಿಗೆ ಒಂದು ಡೈವರ್ಷನ್ ಆಗಿರೋದು. 11 ಬದಲಾಗಿ ಮಾರ್ಕ್ ಮಾಡಿರುವಂತಹ 11 ಬದಲಾಗಿ ಭದ್ರತೆಯನ್ನ ನೀಡಲಾಗಿದ್ದಂತ ಪಾಯಿಂಟ್ ನಂಬರ್ 11 ಬದಲಾಗಿ ಅನಾಮಿಕ ದೂರುದಾರ ಹೇಳಿದ ರೀತಿಯಲ್ಲೇ ಬೇರೆ ಜಾಗಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಹೋಗಿ ಬಹಳ ಸಮಯವೇ ಕಳೆದಿದೆ, ಇನ್ನೂ ವಾಪಸ್ ಆಗಿಲ್ಲ. ಏನಾದರೂ ಮಹತ್ವವಾದ ಸುಳಿವು ಅಲ್ಲಿ ಸಿಕ್ತಾ, ಅಥವಾ ಆತ ಅಸ್ಥಿಪಂಜರ ಇದೆ ಅಂತ ಹೇಳಿದ ಜಾಗದಲ್ಲೇ ಅಸ್ಥಿಪಂಜರ ಏನಾದರೂ ಸಿಕ್ತಾ ಅನ್ನುವಂತಹ ಅನುಮಾನಕ್ಕೀಡಾಗುವಂತಹ ಬೆಳವಣಿಗೆಗಳು ಸದ್ಯ ಇಲ್ಲಿ ನಡೆದಿರುವಂಥದ್ದು. ಇದರ ಜೊತೆಗೆ ಮೊದಲ ದಿನ ಅಂದ್ರೆ ಆತ ಯಾವಾಗ ನ್ಯಾಯಾಲಯಕ್ಕೆ ಒಂದು ಕಳೆ ಬರಹ, ಒಂದು ಬುರುಡೆಯನ್ನು ತಂದು ಒಪ್ಪಿಸ್ತಾನೆ, ನಾನು ಮಾಡಿರುವಂತಹ ಆರೋಪಗಳು ನಿಜ, ಇದಕ್ಕೆ ಸಾಕ್ಷಿ ಏನು ಅಂದ್ರೆ ನಾನು ಈಗ ತೆಗೆದುಕೊಂಡು ಬಂದಿರುವಂತಹ ಒಂದು ಬುರುಡೆ ಅಥವಾ ಒಂದು ಕಲೆ ಬರಹ, ಇದು ಒಂದು ನಾನು ತೆಗೆದುಕೊಂಡು ಬಂದಿರೋದು ನಂಗೆ ಬಹಳ ಕ್ಲಾರಿಟಿ ಇದೆ. ಇದೇ ಮಾದರಿ ನೀವು ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾನು ಇನ್ನಷ್ಟು ಈ ತರಹದ ಅಸ್ಥಿಪಂಜರಗಳನ್ನ ತೋರಿಸ್ತೀನಿ, ನಂಗೆ ಆ ಜಾಗ ನೆನಪಿದೆ, ನಾನು ಮಾಡ್ತಾ ಇರುವಂತಹ ಆರೋಪ ನಿಜವಾಗಿದೆ, ಅದಕ್ಕೆ ಸಾಕ್ಷಿ ಈ ಅಸ್ಥಿಪಂಜರ ಅಥವಾ ಈ ಕಳೆ ಬರ ಅನ್ನುವಂಥ ರೀತಿಯಲ್ಲಿ ಆತ ನ್ಯಾಯಾಲಯದ ಮುಂದೆ ಕೂಡ ಹೇಳಿಕೆಯನ್ನ ನೀಡಿದ. ಅಧಿಕಾರಿಗಳ ಮುಂದೆ ಕೂಡ ಆತ ಅದನ್ನು ಒಪ್ಪಿಸಿದ್ದ. ಅದುವೇ ಈ ಪ್ರಕರಣದ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಹೌದು. ಇವತ್ತು SIT ಫಾರ್ಮ್ ಆಗೋದಕ್ಕೂ ಕೂಡ ಅದೇ ಒಂದು ಅಸ್ಥಿಪಂಜರ ಆತ ಏನು ಸಬ್ಮಿಟ್ ಮಾಡಿದ್ನೋ ಅದರಿಂದಾಗಿ ಇವತ್ತು SIT ಕೂಡ ಫಾರ್ಮ್ ಆಗಿರುವಂಥದ್ದು. ಈ ಪ್ರಕರಣ ಅಥವಾ ಈ ಒಂದು ಆರೋಪಕ್ಕೆ ಗಂಭೀರತೆ, ಬಲ ಬಂದಿದ್ದೆ ಆ ಕಳೆ ಬರದಿಂದ. ಆದರೆ ಅವತ್ತು ಅಷ್ಟು ಸುಲಭವಾಗಿ ಸಿಕ್ಕಿದಂತ ಆ ಕಳೆಬರ ಇವತ್ತು ಯಾಕೆ ಸಿಗ್ತಾ ಇಲ್ಲ, ಅಥವಾ ಇಷ್ಟು ದಿನದ ಕಾರ್ಯಾಚರಣೆಯಲ್ಲಿ ಅದು ಯಾಕೆ ಆತನಿಗೆ ಸಿಗ್ತಾ ಇಲ್ಲ? ಈಗ ಒಂದೇ ಸಿಕ್ಕಿರೋದು, ಈಗಾಗಲೇ 10 ಉತ್ಖನನ ಮಾಡಿದ್ದಾರೆ, 10ರಲ್ಲಿ ಒಂದು 4 ಸಿಕ್ಕಿದ್ರು ಕೂಡ
ಒಂದು ಆತ ಮಾಡ್ತಾ ಇರುವಂತ ಆರೋಪ ನಿಜ ಅನ್ನುವಂಥದ್ದಾಗಿರ್ಬೋದು. 10ರಲ್ಲಿ 4 ಉತ್ಖನನ ಮಾಡಿದ್ರು ಕೂಡ ಯಾಕೆ ಸಿಗ್ಲಿಲ್ಲ? ಅವತ್ತಷ್ಟು ಆತ ರಾತ್ರಿ ಹೋಗಿ ಎಲ್ಲೋ ಒಂದು ಜಾಗದಿಂದ ಆತ ಕಳೆಬರ ತೆಗೆದುಕೊಂಡು ಬರ್ತಾನೆ, ಅದು ಸಿಗುತ್ತೆ, ಇದ್ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಆತನ ಮೇಲೆ ಮೂಡ್ತಾ ಇರುವಂತದ್ದು. ಹಾಗಾಗಿ ಈಗ 10 ಹಲವು ಅನುಮಾನಗಳ ನಡುವೆ ನೇತ್ರಾವತಿಯ ದಟ್ಟ ಕಾಡಿನಲ್ಲಿ ಏನೋ ಒಂದು ದೊಡ್ಡ ಸಂಚಲನವಾಗಿರುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಎಸ್, ಹಾಗೆ ಸಂಪರ್ಕದಲ್ಲಿರಿ ಆದಿತ್ಯ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಮತ್ತಷ್ಟು